ಸರ್ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ ಮೇಳ ಅದು ಬೆಂಗಳೂರು ಒಂದು ಬೃಹತ್ ನಗರದಲ್ಲಿ ಒಂದು ಉದ್ಯೋಗ ಮೇಳ ಉದ್ಯೋಗ ನಗರದಲ್ಲಿ ಸಿರಿಧಾನ ಮೇಳ ಸರ್ ಎಷ್ಟು ಮಟ್ಟಿಗೆ ನಿಮಗೆ ಖುಷಿ ಅನಿಸುತ್ತೆ ಸರ್? ತುಂಬ ಖುಷಿ ಅನಿಸುತ್ತೆ. ಇದು ಯಾಕಂದರೆ ಸರ್ಕಾರಗಳು ಈ ಥರ ಮಾಡಬೇಕು. ಯಾಕಂದರೆ ಸಿರಿಧಾನ್ಯ ತಿನ್ನೋದ್ರಿಂದ ರೈತರಿಗೆ ಮತ್ತು ಪಬ್ಲಿಕ್ಸ್ಗೆ ಹೆಲ್ತ್ ಚೆನ್ನಾಗಿರ್ತದೆ. ಈ ಥರ ಮಾಡೋದ್ರಿಂದಲೇ ರೈತರು ಬೆಳೆದಿಂದ ಡೈರೆಕ್ಟು ಪಬ್ಲಿಕ್ಸ್ಗೆ ಹೋಗುತ್ತೆ. ಈ ಬೇರೆ ಬೇರೆದಾದರೆ ಮಾಲ್ಗಳಾದರೆ ಬೇರೆ ಕಡೆ ಕಂಪ್ನೀಸ್ ಅವರಾದರೆ ಅವರೆಲ್ಲ ಮಿಕ್ಸಿಂಗ್ ಇರ್ತದೆ. ಇದಾದರೆ ಡೈರೆಕ್ಟ್ ರೈತರಿಂದಲೇ ಬರೋದ್ರಿಂದ ಸರ್ಕಾರ ಈ ಥರದ್ದು ಮಾಡಬೇಕು ಸರ್. ಒಳ್ಳೆಯದು, ತುಂಬ ಒಳ್ಳೆಯದು. ಈ ಥರದ್ದು ಮಾಡಿದ್ರೇ ರೈತರಿಗೂ ಮತ್ತು ಪಬ್ಲಿಕ್ಸ್ ಕೊಂಡ್ಕೊಳ್ಳೋರಿಗೆ ಮಾರೋರಿಗೆ ಒಂದೇ ಥರದ್ದು ಲಿಂಕ್ ಇರ್ತದೆ. ಇಲ್ಲಾಂದರೆ ಅವ್ರು ಎಲ್ಲೋ ತೊಗೊಂಡಿರ್ತಾರೆ, ರೈತರು ಎಲ್ಲೋ ಬೆಳೆದಿರ್ತಾರೆ, ಇವ್ರು ತೊಗೊಳ್ಳೋದು ಎಲ್ಲೋ ಆಗ್ತದೆ. ಇದಾದರೆ ರೈತರನ್ನ ಬೆಳೆದಿದ್ದು ಡೈರೆಕ್ಟಾಗಿ ಇಲ್ಲಿ ಬರ್ತದೆ, ಕೊಂಡ್ಕೊಳ್ಳೋರು ಇಲ್ಲಿಗೆ ಬರ್ತಾರೆ. ಅದರಿಂದ ಚೆನ್ನಾಗಿರ್ತದೆ ಸರ್, ರೈತನಿಗೂ ಅನುಕೂಲ. ಇಂಥ ಥರ ಇತ್ತೀಚಿನ ಕೆಲವು ದಶಕಗಳಿಂದ ಸಿರಿಧಾನ್ಯಗಳು ಮಾರುಕಟ್ಟೆಯಲ್ಲಿ ಕೂಡ ಕಡಿಮೆ ಆಗ್ತಿದೆ ಮತ್ತು ಜನರು ಬಾಯಲ್ಲೂ ಕೂಡ ತಿನ್ನೋರೆಲ್ಲ ಕಡಿಮೆ ಆಗ್ತದೆ. ಇಲ್ಲ, ಈ ದಿನಗಳು ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಸರ್. ಯಾಕಂದರೆ ಈ ಥರ ಮೇಳಗಳೆಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ. ಈ ಥರದ್ದು ಇನ್ನೂ ಮಾಡಬೇಕು. ಸಿರಿಧಾನ್ಯಗಳು ಮಾಡಬೇಕು. ರೋಗಮುಕ್ತವಾಗಬೇಕು. ಸಿರಿಧಾನ್ಯಗಳು ಯಾವ ಥರ ಹಿಂಗೆ ಸರ್? ರೋಗಮುಕ್ತ ಅಂದರೆ ಹಿಂದಿನ ಕಾಲದಲ್ಲಿ ಯಾರು ಮಾಡ್ತಿದ್ರಲ್ಲ, ನಮ್ಮ ಹಿಂದಿನ ಕಾಲದವರು, ಅವ್ರು ಹೆಂಗೆ ಯಾವ ಥರ ಆರೋಗ್ಯವಾಗಿದ್ದರೋ ಅದೇ ರೀತಿನ ನಾವು ಹಿಂತಿರುಗಿಸ್ಬೇಕು. ಯಾಕಂದರೆ ಅಷ್ಟು ಆರೋಗ್ಯವಾಗಿದ್ದಾರೆ ಅಂತ ಅವರಿದ್ದರು ಅಂದರೆ ಅವ್ರು ತಿಂತಾ ಇರೋ ಆಹಾರದಿಂದಲೇ ಹಂಗೆ ಆಗ್ತಾಯಿದ್ದು. ಸೊ ನಾವು ಅದನ್ನು ಈಗ ಕಳ್ಕೊತಾ ಇದ್ದೀವಿ. ನಾವು ಅದನ್ನು ಮತ್ತೆ ಅದನ್ನು ಹೊಸ್ದಾಗಿ ಮತ್ತೆ ಸೇರಿಸ್ಬೇಕು, ತರಬೇಕು. ಅದನ್ನು ಆ ಕಾಲನ ಮತ್ತೆ ತರಬೇಕು. ಅದು ಈ ಥರದ್ದು ಮಾಡೋದ್ರಿಂದ ಸೊ ಅವರಿಗೆ ಜನರಿಗೆ ಅರಿವು ಆಗುತ್ತೆ, ಒಳ್ಳೆ ಹೆಲ್ತೂ ಕಂಟ್ರೋಲ್ ಇರ್ತದೆ ಸರ್. ನಮ್ಮಲ್ಲಿ ರಾಗಿ ಹಿಟ್ಟು, ರಾಗಿ ಮಾಲ್ಟು ಸರ್. ರಾಗಿದು ಬಂದ್ಬಿಟ್ಟು ಫೈಬರ್ ಚೆನ್ನಾಗಿರ್ತದೆ, ಶಕ್ತಿ ಚೆನ್ನಾಗಿ ಬರ್ತದೆ. ಒಂದಿನ ಎಲ್ಲ ಪೂರ ಊಟ ಮಾಡಿಲ್ಲ ಅಂದ್ರೂ ಹಾಗೆ ಶಕ್ತಿಯಾಗಿರ್ತಾನೆ ಪಬ್ಲಿಕ್ಸ್ ಜನ. ಅದಕ್ಕೋಸ್ಕರ ರಾಗಿ ತುಂಬ ಒಳ್ಳೆಯದು ಸರ್. ಫೈಬರ್ ಕಂಟೆಂಟ್ ತುಂಬ ಚೆನ್ನಾಗಿರ್ತದೆ. 135% ಇರ್ತದೆ ಅದು ಫೈಬರ್. ಇದರಲ್ಲಿ ಇಲ್ಲಿದೆ ನೋಡಿ, 135% ಆ ಥರದ್ದಿರ್ತದೆ. ಅದಕ್ಕೋಸ್ಕರ ರಾಗಿ ತುಂಬ ಒಳ್ಳೆಯದು. ರಾಗಿ ಮಾಲ್ಟು, ರಾಗಿ ಪೌಡ್ರು, ರಾಗಿ ಹುರಿ ಹಿಟ್ಟು ನಮ್ಮಲ್ಲಿ ಸಿಗ್ತಾಯಿದೆ. ಅದನ್ನೆಲ್ಲ ನಾವು ಸೇಲ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಸರ್. ಸರ್ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ ಮೇಳ ಅದು ಬೆಂಗಳೂರು ಒಂದು ಬೃಹತ್ ನಗರದಲ್ಲಿ ಒಂದು ಉದ್ಯೋಗ ಮೇಳ ಉದ್ಯೋಗ ನಗರದಲ್ಲಿ ಸಿರಿಧಾನ ಮೇಳ ಸರ್ ಎಷ್ಟು ಮಟ್ಟಿಗೆ ನಿಮಗೆ ಖುಷಿ ಅನಿಸುತ್ತೆ ಸರ್? ತುಂಬ ಖುಷಿ ಅನಿಸುತ್ತೆ. ಇದು ಯಾಕಂದರೆ ಸರ್ಕಾರಗಳು ಈ ಥರ ಮಾಡಬೇಕು. ಯಾಕಂದರೆ ಸಿರಿಧಾನ್ಯ ತಿನ್ನೋದ್ರಿಂದ ರೈತರಿಗೆ ಮತ್ತು ಪಬ್ಲಿಕ್ಸ್ಗೆ ಹೆಲ್ತ್ ಚೆನ್ನಾಗಿರ್ತದೆ. ಈ ಥರ ಮಾಡೋದ್ರಿಂದಲೇ ರೈತರು ಬೆಳೆದಿಂದ ಡೈರೆಕ್ಟು ಪಬ್ಲಿಕ್ಸ್ಗೆ ಹೋಗುತ್ತೆ. ಈ ಬೇರೆ ಬೇರೆದಾದರೆ ಮಾಲ್ಗಳಾದರೆ ಬೇರೆ ಕಡೆ ಕಂಪ್ನೀಸ್ ಅವರಾದರೆ ಅವರೆಲ್ಲ ಮಿಕ್ಸಿಂಗ್ ಇರ್ತದೆ. ಇದಾದರೆ ಡೈರೆಕ್ಟ್ ರೈತರಿಂದಲೇ ಬರೋದ್ರಿಂದ ಸರ್ಕಾರ ಈ ಥರದ್ದು ಮಾಡಬೇಕು ಸರ್. ಒಳ್ಳೆಯದು, ತುಂಬ ಒಳ್ಳೆಯದು. ಈ ಥರದ್ದು ಮಾಡಿದ್ರೇ ರೈತರಿಗೂ ಮತ್ತು ಪಬ್ಲಿಕ್ಸ್ ಕೊಂಡ್ಕೊಳ್ಳೋರಿಗೆ ಮಾರೋರಿಗೆ ಒಂದೇ ಥರದ್ದು ಲಿಂಕ್ ಇರ್ತದೆ. ಇಲ್ಲಾಂದರೆ ಅವ್ರು ಎಲ್ಲೋ ತೊಗೊಂಡಿರ್ತಾರೆ, ರೈತರು ಎಲ್ಲೋ ಬೆಳೆದಿರ್ತಾರೆ, ಇವ್ರು ತೊಗೊಳ್ಳೋದು ಎಲ್ಲೋ ಆಗ್ತದೆ. ಇದಾದರೆ ರೈತರನ್ನ ಬೆಳೆದಿದ್ದು ಡೈರೆಕ್ಟಾಗಿ ಇಲ್ಲಿ ಬರ್ತದೆ, ಕೊಂಡ್ಕೊಳ್ಳೋರು ಇಲ್ಲಿಗೆ ಬರ್ತಾರೆ. ಅದರಿಂದ ಚೆನ್ನಾಗಿರ್ತದೆ ಸರ್, ರೈತನಿಗೂ ಅನುಕೂಲ. ಇಂಥ ಥರ ಇತ್ತೀಚಿನ ಕೆಲವು ದಶಕಗಳಿಂದ ಸಿರಿಧಾನ್ಯಗಳು ಮಾರುಕಟ್ಟೆಯಲ್ಲಿ ಕೂಡ ಕಡಿಮೆ ಆಗ್ತಿದೆ ಮತ್ತು ಜನರು ಬಾಯಲ್ಲೂ ಕೂಡ ತಿನ್ನೋರೆಲ್ಲ ಕಡಿಮೆ ಆಗ್ತದೆ. ಇಲ್ಲ, ಈ ದಿನಗಳು ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಸರ್. ಯಾಕಂದರೆ ಈ ಥರ ಮೇಳಗಳೆಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ. ಈ ಥರದ್ದು ಇನ್ನೂ ಮಾಡಬೇಕು. ಸಿರಿಧಾನ್ಯಗಳು ಮಾಡಬೇಕು. ರೋಗಮುಕ್ತವಾಗಬೇಕು. ಸಿರಿಧಾನ್ಯಗಳು ಯಾವ ಥರ ಹಿಂಗೆ ಸರ್? ರೋಗಮುಕ್ತ ಅಂದರೆ ಹಿಂದಿನ ಕಾಲದಲ್ಲಿ ಯಾರು ಮಾಡ್ತಿದ್ರಲ್ಲ, ನಮ್ಮ ಹಿಂದಿನ ಕಾಲದವರು, ಅವ್ರು ಹೆಂಗೆ ಯಾವ ಥರ ಆರೋಗ್ಯವಾಗಿದ್ದರೋ ಅದೇ ರೀತಿನ ನಾವು ಹಿಂತಿರುಗಿಸ್ಬೇಕು. ಯಾಕಂದರೆ ಅಷ್ಟು ಆರೋಗ್ಯವಾಗಿದ್ದಾರೆ ಅಂತ ಅವರಿದ್ದರು ಅಂದರೆ ಅವ್ರು ತಿಂತಾ ಇರೋ ಆಹಾರದಿಂದಲೇ ಹಂಗೆ ಆಗ್ತಾಯಿದ್ದು. ಸೊ ನಾವು ಅದನ್ನು ಈಗ ಕಳ್ಕೊತಾ ಇದ್ದೀವಿ. ನಾವು ಅದನ್ನು ಮತ್ತೆ ಅದನ್ನು ಹೊಸ್ದಾಗಿ ಮತ್ತೆ ಸೇರಿಸ್ಬೇಕು, ತರಬೇಕು. ಅದನ್ನು ಆ ಕಾಲನ ಮತ್ತೆ ತರಬೇಕು. ಅದು ಈ ಥರದ್ದು ಮಾಡೋದ್ರಿಂದ ಸೊ ಅವರಿಗೆ ಜನರಿಗೆ ಅರಿವು ಆಗುತ್ತೆ, ಒಳ್ಳೆ ಹೆಲ್ತೂ ಕಂಟ್ರೋಲ್ ಇರ್ತದೆ ಸರ್. ನಮ್ಮಲ್ಲಿ ರಾಗಿ ಹಿಟ್ಟು, ರಾಗಿ ಮಾಲ್ಟು ಸರ್. ರಾಗಿದು ಬಂದ್ಬಿಟ್ಟು ಫೈಬರ್ ಚೆನ್ನಾಗಿರ್ತದೆ, ಶಕ್ತಿ ಚೆನ್ನಾಗಿ ಬರ್ತದೆ. ಒಂದಿನ ಎಲ್ಲ ಪೂರ ಊಟ ಮಾಡಿಲ್ಲ ಅಂದ್ರೂ ಹಾಗೆ ಶಕ್ತಿಯಾಗಿರ್ತಾನೆ ಪಬ್ಲಿಕ್ಸ್ ಜನ. ಅದಕ್ಕೋಸ್ಕರ ರಾಗಿ ತುಂಬ ಒಳ್ಳೆಯದು ಸರ್. ಫೈಬರ್ ಕಂಟೆಂಟ್ ತುಂಬ ಚೆನ್ನಾಗಿರ್ತದೆ. 135% ಇರ್ತದೆ ಅದು ಫೈಬರ್. ಇದರಲ್ಲಿ ಇಲ್ಲಿದೆ ನೋಡಿ, 135% ಆ ಥರದ್ದಿರ್ತದೆ. ಅದಕ್ಕೋಸ್ಕರ ರಾಗಿ ತುಂಬ ಒಳ್ಳೆಯದು. ರಾಗಿ ಮಾಲ್ಟು, ರಾಗಿ ಪೌಡ್ರು, ರಾಗಿ ಹುರಿ ಹಿಟ್ಟು ನಮ್ಮಲ್ಲಿ ಸಿಗ್ತಾಯಿದೆ. ಅದನ್ನೆಲ್ಲ ನಾವು ಸೇಲ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.